ಅದು ಬಡ ಕುಟುಂಬ. ಗಂಡ ಹೆಂಡತಿ, ಮುದ್ದಾದ 3 ಮಕ್ಕಳು. ತುತ್ತು ಚೀಲವನ್ನ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದು ಬದುಕನ್ನ ಕಟ್ಕೊಂಡಿದ್ರು. ಈಗ ಆ ಬಡ ಕುಟುಂಬಕ್ಕೆ, ಆ ಸುಖವಾಗಿದ್ದಂತಹ ಕುಟುಂಬಕ್ಕೆ ಚಿಕ್ಕಪ್ಪನೇ ವಿಲನ್ ಆಗಿದ್ದಾನೆ. 3 ಮಕ್ಕಳ ಪೈಕಿ ಇಬ್ಬರನ್ನ ಅತ್ಯಂತ ಅಮಾನುಷವಾಗಿ ಹತ್ಯೆಗೈದಿದ್ದು, ಮತ್ತೊಬ್ಬ ಮಗು ಆಸ್ಪತ್ರೆ ಪಾಲಾಗಿದೆ. ಅಷ್ಟಕ್ಕೂ ಯಾರಿದು ಸೈಕೋಪಾತ್, ಯಾಕೆ ಹೀಗೆ ಮಾಡ್ದ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಅಣ್ಣನ ಮಕ್ಕಳನ್ನೇ ಕ್ರೂರವಾಗಿ ಕೊಂದ ಚಿಕ್ಕಪ್ಪ, 3 ಮಕ್ಕಳ ಮೇಲೆ ಹಲ್ಲೆ, ಇಬ್ಬರ ಸಾವು, ಮತ್ತೋರ್ವ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ. ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯ ಕಮ್ಮಸಂದ್ರದಲ್ಲಿ ಘಟನೆ. ಈ ಫೋಟೋದಲ್ಲಿ ಮುದ್ದಾಗಿ ಕಾಣ್ತಾ ಇರುವ ಮಕ್ಕಳನ್ನ ನೋಡ್ತಾ ಇದ್ರೆ ಕೊಲೆ ಮಾಡೋದಕ್ಕೆ ಹೆಂಗಾದ್ರೂ ಮನ್ಸು ಬಂತಪ್ಪ ಅನ್ಸುತ್ತೆ. ಇಷ್ಟು ಚಿಕ್ಕ ಮಕ್ಕಳನ್ನ ಚಿಕ್ಕಪ್ಪನೇ ಕ್ರೂರವಾಗಿ ಕೊಂದಿದ್ದಾನೆ. 3 ಮಕ್ಕಳ ಮೇಲೆ ಕಬ್ಬಿಣದ ರಾಡು ಹಾಗೂ ಕಲ್ಲಿನಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಏನೂ ಗೊತ್ತಿಲ್ಲದಂತೆ ನಿಂತಿದ್ದಾನೆ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮ್ಮಸಂದ್ರ ಗ್ರಾಮದಲ್ಲಿ ಇಂತಹದ್ದೊಂದು ಪೈಶಾಚಿಕ ಕೃತ್ಯ ನಡೆದಿದೆ. ಯಾದಗಿರಿ ಮೂಲದ ಚಾಂದ್ ಪಾಷಾ ಮತ್ತು ರಿಹಾನ್ ದಂಪತಿಯ ಮಹಮ್ಮದ್ ಇಶಾಕ್, ಮಹಮ್ಮದ್ ಜುನೇದ್ ಮೃತಪಟ್ಟಿದ್ದಾರೆ. ಮಹಮ್ಮದ್ ರೋಷನ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದಾನೆ. ಮಕ್ಕಳನ್ನ ಸ್ವತಃ ಚಿಕ್ಕಪ್ಪನೇ ಖಾಸಿಂ ಮಕ್ಕಳನ್ನ ಕೊಲೆ ಮಾಡಿದ ಕಿರಾತಕ. ಮಧ್ಯಾಹ್ನ 9 ಗಂಟೆಯ ಸುಮಾರಿಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸುತ್ತಿಗೆ, ಉಳಿ ಮತ್ತು ಕಬ್ಬಿಣದ ರಾಡ್ನಿಂದ ಮಕ್ಕಳ ಮೇಲೆ ದಾರುಣವಾಗಿ ಹಲ್ಲೆ ನಡೆಸಿದ್ದಾನೆ. ಇಶಾಕ್ ಮತ್ತು ಜುನೇದ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ರೋಷನ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೃತ್ಯವೆಸಗಿದ ಆರೋಪಿಯನ್ನ ಬಂಧಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಈ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಚಾಂದ್ ಪಾಷಾ ಅಂತ ಯಾದಗಿರಿ ಜಿಲ್ಲೆದವರು, ಅಲ್ಲಿಂದ ಒಂದು 5 ವರ್ಷಕ್ಕೆ ಹಿಂದೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಫ್ಯಾಮಿಲಿ ಸಮೇತ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೆ 3 ಜನ ಮಕ್ಕಳು ಗಂಡು ಮಕ್ಕಳು. ಇವತ್ತು 1:15 1:15 ಸಮಯದಲ್ಲಿ ಈ ಚಾಂದ್ ಪಾಷಾ ಏನಿದ್ದಾರೋ ಅವ್ರ ಬ್ರದರ್ 3 ಜನ ಮಕ್ಕಳನ್ನು ಹೊಡೆದೇನೆಂದರೆ ಇಬ್ಬರು ಸತ್ತೋಗಿದ್ದಾರೆ. ಇನ್ನೊಬ್ಬ ಹುಡುಗನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಅವರು ಟ್ರೀಟ್ಮೆಂಟ್ ನಡೀತಿದೆ. ಮಕ್ಕಳ ಬಾಯಿಗೆ ಬಟ್ಟೆ ತುರುಕಿ ಹತ್ಯೆ, ಮುಗಿಲು ಮುಟ್ಟಿದ ತಾಯಿಯ ಆಕ್ರಂದನ. ಕಳೆದ 5 ವರ್ಷದ ಹಿಂದಷ್ಟೇ ಕೆಲಸವನ್ನು ಹುಡುಕೊಂಡು ಯಾದಗಿರಿಯಿಂದ ಚಾಂದ್ ಪಾಷಾ ಕುಟುಂಬ ಸಮೇತರಾಗಿ ಹೆಬ್ಬಗೋಡಿಗೆ ಬಂದು ನೆಲೆಸಿರ್ತಾರೆ. ಮಡದಿ 3 ಮಕ್ಕಳು, ತಾಯಿ ತಮ್ಮನ ಜೊತೆಗೆ ವಾಸವಾಗಿರ್ತಾರೆ. ಚಾಂದ್ ಪಾಷಾ ಗಾರೆ ಕೆಲಸ ಮಾಡ್ಕೊಂಡಿದ್ರೆ ಪತ್ನಿ ಗಾರ್ಮೆಂಟ್ಸ್ನಲ್ಲಿ ದುಡಿದು ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ರು. ಆದರೆ ಮನೆಯಲ್ಲಿಯೇ ಮಾನಸಿಕ ಅಸ್ವಸ್ಥನಂತಿರ್ತಿದ್ದ ಆರೋಪಿ ಖಾಸಿಂ ತಿಂಗಳ ಹಿಂದೆ ಕಾಣೆಯಾಗಿದ್ದ ಎನ್ನಲಾಗಿದೆ. ಆಗ ಅಣ್ಣ ಚಾಂದ್ ಪಾಷಾ ತಮ್ಮನನ್ನ ಹುಡುಕಿ ಮನೆಗೆ ಕರೆತಂದಿದ್ದ. ಆದರೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಮಕ್ಕಳ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದ್ದಾನೆ. ಮಕ್ಕಳ ಬಾಯಿಗೆ ಬಟ್ಟೆಯನ್ನು ತುರುಕಿ ಕಬ್ಬಿಣದ ರಾಡ್ನಿಂದ ದಾಳಿ ನಡೆಸಿ ವಿಕೃತಿ ಮೆರೆದಿದ್ದಾನೆ. ಘಟನೆಗೆ ಕಾರಣ ಏನಂತ ಗೊತ್ತಾಗ್ತಿಲ್ಲ ಅಂಥೇಳಿ ಮೃತ ಮಕ್ಕಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ನಾ ಕೆಲ್ಸಕ್ಕೆ ಹೋಗಿದ್ದೆ, ನನ್ನ ತಮ್ಮ ಇದ್ದ ಸ್ವಲ್ಪ ಮಾನಸಿಕ ಥರ ಇದ್ದ. ಈಗ ನಮ್ಮಮ್ಮರು ಎಲ್ಲಿಗ ಮಾರ್ಕೆಟ್ಗೆ ಹೋಗಿದ್ರು ಏನೋ ಥರ ಅಷ್ಟರಲ್ಲೇ ಹುಡುಗರು ಕೊಂಡಿಟ್ಟು ಒಳಗೆ 3 ಜನಕ್ಕೆ ಹೊಡೆದು ಬಿಟ್ಟಿದ್ದಾನೆ. ಡೆತ್ ಆಗಿದ್ದಾರೆ. ಅಲ್ಲಿ ಮನೇಲಿ ಡೆತ್ ಆಗ್ಯಾರ ಅಂತ ಸರ್. 2 ಡೆತ್ ಆಗಿದೆ. ಇದು ಒಬ್ಬ ಸೀರಿಯಸ್ ಇದೆ ಅಂತ ಸರ್. ಏನು ಸರ್ ಅದೇ ಅಂತಲ್ಲ, ಸ್ವಲ್ಪ ಮೆಂಟಲ್ ಥರ ಲೂಸ್ ಇದ್ದ. ಅದೇನಂತ ಏನಾಯ್ತು ಏನಿಲ್ಲ ತೆಲಿಗೆ ಆ ನಮ್ಮನೆ ಹೊಡೆದು ಬಿಟ್ಟಿದ್ದಾನೆ ಮಕ್ಕಳಿಗೆ. ಮಕ್ಕಳು ಓಕೆ ಇಲ್ಲಿ ಆಟ ಆಡ್ಕೊಂಡಿದ್ರು ಮಕ್ಕಳು. ಇವತ್ತು ಶನಿವಾರ ಅಲ್ಲ, ಸ್ಕೂಲಿಂದ ಬೇಗ ಬಂದುಬಿಟ್ಟಿದ್ದಾರೆ. ಬಂದ್ಬಿಟ್ಟು ಓಕೆ ಮಕ್ಕಳು ಅವನ ಜೊತೆ ಆಟ ಆಡ್ಕೊಂಡಿದ್ದಾಗ ಬಟ್ ಅವ್ನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಸ್ವಲ್ಪ ಅಬ್ನಾರ್ಮಲ್ ಅಲ್ಲ ಏನೋ ಓಕೆ ಆಗ್ಬಿಟ್ಟು ಈ ಥರ ಉಳಿ ಸುತ್ತಿ ಎಲ್ಲ ತೊಗೊಂಡು ಹೊಡೆದಿದ್ದಾನೆ. ಈ ಥರ ಉಳಿ ಸುತ್ತಿ ಎಲ್ಲ ಎತ್ಕೊಂಡು ಹೊಡೆದಿದ್ದಾನೆ. ಒಟ್ನಲ್ಲಿ ತನ್ನದಲ್ಲದ ತಪ್ಪಿಗೆ ಅಮಾಯಕ ಮಕ್ಕಳು ಅತ್ಯಂತ ಭೀಕರವಾಗಿ ಕೊಲೆಯಾಗಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಮೇಲ್ನೋಟಕ್ಕೆ ಮಾನಸಿಕ ಅಸ್ವಸ್ಥ ಅಂತಿದ್ದು ಪ್ರಾಮಾಣಿಕ ತನಿಖೆಯನ್ನು ನಡೆಸಿ ಆರೋಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕಿದೆ.